ಆರ್ಯನ್ ಏನಂದ ನೀನು? ಅಪ್ಪ. ಅಪ್ಪನ ಎಲ್ಲಿ? ಎಲ್ಲೂ ಕಾಣಿಸ್ತಿಲ್ವಲ್ಲೋ? ಇಲ್ಲ ತಾತ, ಈಗ ತಾನೇ ನೋಡ್ದೆ. ನೋಡು, ನಮ್ಮ ಕಾಂಪೌಂಡ್ ಒಳಗೆ ನಮ್ಮ ಪರ್ಮಿಷನ್ ಇಲ್ಲದೆ ಯಾರು ಬರೋಕ್ಕಾಗಲ್ಲ. ನಿನ್ನ ಅಪ್ಪ ಕೂಡ ಇಲ್ಲಿಗೆ ಬಂದಿಲ್ಲ. ನಿನಗೆ ಅಪ್ಪ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ನಿನಗೆ ಅವ್ರನ್ನ ನೋಡಿದ ಹಾಗೆ ಅನ್ಸಿದೆ ಅಷ್ಟೇ. ಹಾಗಂತೀರ ತಾತ? ಹೌದು. ನೋಡು, ಇಲ್ಲಿ ತುಂಬಾ ಚಳಿ ಜಾಸ್ತಿ ಆಗಿದೆ, ನಾವು ಒಳಗೆ ಹೋಗಿ ಆಟ ಆಡೋಣ. ಕತೆ ರಾಮ ಕಾಡಿಗೆ ಹೋಗುವಲ್ಲಿವರೆಗೆ ಹೇಳಿದೆ, ಮುಂದಿನ ಸಲ ಹೇಳ್ತೀನಿ. ಇಲ್ಲ ತಾತ, ಆಗಲ್ಲ. ಇವತ್ ನಾನು ನಿಮ್ ಜೊತೆನೆ ಮಲಗ್ತೀನಿ. ಕತೆ ಕಂಟಿನ್ಯೂ ಮಾಡಿ. ಅಯ್ಯಯ್ಯೋ, ನೀನು ಪೂರ್ತಿ ರಾಮಾಯಣ ಹೇಳುವವರೆಗೂ ನನ್ನನ್ನು ಬಿಡಲ್ಲ ಅನಿಸ್ತೆ. ಆರ್ಯನ್ ಇಲ್ಲಿದ್ಯಾ? ತಗೋ ಹಾಲ್ ಕೊಡಿ. ದೀಪಾ, ಕೇಳಿದೇನಮ್ಮ? ಅವನು ಇವತ್ತು ನನ್ನ ಜೊತೆನೆ ಮಲಗ್ತಾನಂತೆ. ಅವನಿಗೆ ರಾಮಾಯಣದ ಕತೆ ಫುಲ್ ಹೇಳ್ಬೇಕಂತೆ. ಹೌದಾ ಮಾವ? ಏನೋ ಚಿಕ್ಕ ಹುಡ್ಗ ಹೇಳ್ತಾನೆ, ಆದ್ರೆ ನಿಮ್ಗೆ ಸುಮ್ನೆ ತೊಂದರೆ ಆಗತ್ತೆ. ಇದರಲ್ಲಿ ತೊಂದರೆ ಏನಮ್ಮ ಬಂತು? ನನ್ ಮೊಮ್ಮಗ ಇದ್ದಿದ್ರು ಕೂಡ ನಾನು ಅವನಿಗೆ ಕತೆ ಹೇಳ್ಕೊಂಡು ಮಲಗಿಸ್ತಾ ಇರ್ಲಿಲ್ವಾ? ಹಾಗೆ ಇವನಿಂದಾಗಿ ನನಗೆ ಆ ಖುಷಿ ಸಿಗ್ತಿದ್ಯಮ್ಮ. ಅದನ್ನ ಯಾಕೆ ನಾನು ಕಳ್ಕೋಬೇಕು? ಕರೆಕ್ಟ್ ತಾತ. ಸರಿ ಮಾವ, ನಿಮ್ ಇಷ್ಟ. ಆರ್ಯನ್, ತಾತನ ಜಾಸ್ತಿ ಗೋಳೈಕೋಬಾರ್ದು, ಬೇಗ ಮಲ್ಗ್ಬೇಕು. ಕತೆ ಮುಗ್ದಿದ ತಕ್ಷಣ ಮನ್ಗೋದೆ. ಒಟ್ನಲ್ಲಿ ಅವನು ಕತೆ ಕೇಳದೆ ನನ್ನನ್ನು ಬಿಡೋದಿಲ್ಲ. ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ನನ್ ಗಂಡ ನನ್ ಮೇಲೆ ಕೈ ಎತ್ತಿದ್ದೇ ಇಲ್ಲ. ಆದ್ರೆ ಇವತ್ತು ನನ್ ಮೇಲೆ ಕೈ ಎತ್ತಿ ನನ್ ಮರ್ಯಾದೆನೆ ತೆಗೆದ್ಬಿಟ್ರು. ಏನಪ್ಪ ಮಾಡ್ಲಿ? ನಾನು ಸ್ವಲ್ಪ ಅತಿಯಾಗಿ ಆಡ್ದೆ ಅನ್ಸುತ್ತೆ. ನಾನು ಸುಮ್ನಿದ್ರೆ ಹೀಗೆಲ್ಲ ಆಗ್ತಾನೆ ಇರ್ಲಿಲ್ಲ. ಅದ್ಯಾವುದೋ ಹುಡುಗನಿಂದ ನನ್ ಗಂಡ ನನ್ಗೆ ಹೊಡೆಯೋ ತರ ಆಯ್ತು. ಈಗ ಮಲ್ಗೋ ಟೈಮು, ಒಳಗ ಮೇಲೆ ಎಷ್ಟು ಕೋಪ ಮಾಡ್ಕೊಂಡಿದ್ದಾಳೋ, ಏನ್ ಕಥೆನೋ. ಇದೇನಾದ್ರೂ ನನ್ ಮಹಿಳಾ ಸಂಘಕ್ಕೆ ಗೊತ್ತಾಗ್ಬಿಟ್ರೆ ನನ್ ಮರ್ಯಾದೆ 3 ಕಾಸು ಗೆಲ್ದಂಗ ಆಗತ್ತೆ. ಪಾಪ ಅಲ್ವಾ ನನ್ ಗಂಡ? ಹೇಗಾದ್ರೂ ಮಾಡಿ ಅವಳನ್ನ ಕನ್ವಿನ್ಸ್ ಮಾಡ್ಬೇಕು. ಕನ್ವಿನ್ಸ್ ಆಗ್ಲಿಲ್ಲ ಅಂದ್ರೆ ಕಾಲಕ್ಕೆ ಬಿದ್ದಾದ್ರೂ ಕ್ಷಮೆ ಕೇಳ್ಬೇಕು. ನನ್ ಬೈದಿದ್ದೇನೆ ಇನ್ನು ಎಷ್ಟು ದಿನ ಅಂತ ಸಹಿಸ್ಕೊಂಡಿರ್ತಾರೆ. ನನ್ ಗಂಡನ ಹತ್ರ ಹೇಗ್ ನಡ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ ದೇವ್ರೆ. ಇವಳೇನ್ ಮಾತಾಡ್ಲಿಲ್ಲ ಅಂದ್ರೆ ಗ್ಯಾರಂಟಿ ನನ್ನ ಮೇಲೆ ಕೋಪ ಕಮ್ಮಿ ಆಗಿಲ್ಲ ಅಂತಾನೆ ಅರ್ಥ. ಯಾವ್ದಕ್ಕೂ ಇವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದೇ ವಾಸಿ. ನನಗೆ ಕ್ಷಮಿಸ್ಬಿಡ್ರಿ. ಇನ್ಮೇಲೆ ಯಾರ ಮುಂದೆನೂ ನಿಮ್ಗೆ ಎದುರು ಮಾತಾಡಲ್ಲ ರೀ. ಬದುಕಿದೆಯಾ ಬಡಜೀವವೇ? ನಾನೇನು ಅನ್ಕೊಂಡ್ರೆ ಇಲ್ಲೇನೋ ಆಗ್ತಿದೆಯಲ್ಲ. ಇರ್ಲಿ, ಆಗೋದೆಲ್ಲ ಒಳ್ಳೇದಕ್ಕೇನೆ. ಸಿಕ್ಕಿದ್ದೆ ಚಾನ್ಸು ಅಂತ ನಾನು ಮೇಂಟೈನ್ ಮಾಡಿ ತೋರಿಸ್ತೀನಿ. ಏನೇನು ಮಾತಿನ ಅರ್ಥ? ರೂಮಲ್ಲಿ ಇದ್ದಾಗ ಮಾತ್ರ ಮಾತಾಡ್ತೀಯಾ? ಇಲ್ಲ ರೀ, ಇನ್ಮೇಲೆ ಯಾವಾಗ್ಲೂ ಮಾತಾಡಲ್ಲ. ಇದೇ ಮಾತಾ? ಸರಿ, ಹೇಳ್ಮೇಲೆ. ಇಲ್ಲ, ನೀವು ಕ್ಷಮಿಸಿದೀನಿ ಅನ್ನೋರ್ಗು ನಾನು ಎದ್ದೇಳಲ್ಲ. ಸರಿ, ಕ್ಷಮಿಸಿದೀನಿ, ಹೇಳು. ಅಷ್ಟ ಶುರು ಮಾಡೋಣ. ಸರಿ, ಸ್ಟಾರ್ಟ್ ಮಾಡು. ಕಣ್ಣ ಮುಚ್ಚೆ ಗಾಡೆ ಗೂಡೆ ಉದ್ದಿನ ಊಟ ಉಳ್ಳ ಐತೆ ಮಮ್ಮ ಬಿಟ್ಟೆ ಕಣೋ. ಇಲ್ಲ 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 ಬಿಟ್ಟೆ ಬಿಟ್ಟೆ ಬಿಟ್ಟೆ.
ನಾನ್ ಎಲ್ಲಿ ಹೋದ್ರು ಬೆಕ್ಕಿನ ತರ ಅಡ್ಡ ಬರ್ತಿಲ್ವಾ? ಕಣ್ ಕಾಣಲ್ವಾ ನಿನ್ಗೆ? ನೀನು ಏನ್ ಮೇಡಮ್ ನೀವು ಚಿಕ್ಕ ಮಕ್ಳ ಮೇಲೆ ಕೈ ಮಾಡ್ತೀರಾ ಅಲ್ವಾ? ಅದ್ ಸರಿನಾ? ಬೇಕು ಅಂತ ನನಗ್ ಬಂದು ಡಿಕ್ಕಿ ಹೊಡಿತಾನಲ್ಲ, ಅದ್ ತಪ್ಪಲ್ವಾ? ಅವನೇನ್ ಬೇಕು ಅಂತ ಡಿಕ್ಕಿ ಹೊಡಿಲಿಲ್ಲ, ಆಟ ಆಡೋವಾಗ ಅಕಸ್ಮಾತ್ ಹೊಡ್ದ, ಅದ್ರಲ್ಲೇನ್ ತಪ್ಪು? ಪುಟ, ನಿಮ್ಗೇನ್ ಏಟಾಗಿಲ್ಲ ತಾನೆ? ಇಲ್ಲ. ಇದೇನ್ ಮನೇನಾ? ಆಟದ ಗ್ರೌಂಡ? ಇಷ್ಟೊಂದು ನಾಯ್ಸ್ ಮಾಡ್ಕೊಂಡು ಆಟಾಡ್ತಿದ್ದೀರಲ್ಲ, ನಿಮ್ಗೇನು ಅರ್ಥ ಆಗಲ್ವಾ? ಅದಕ್ಕೆ ಸಾರಿ, ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ ಅಂದ್ರೆ ನಾವು ಲಾನಲ್ಲಿ ಆಡ್ತೀವಿ. ಏನ್ ಚಿರು ಇದೆಲ್ಲ? ಅಲ್ಲ, ನೀನು ಆಫೀಸಿಗೆ ಬರೋದ್ ಬಿಟ್ಟು ಇವ್ರಗಳ ಜೊತೆ ಆಟ ಆಡ್ಕೊಂಡಿದ್ಯಾ? ಸಾರಿ, ನಾನು ರೆಡಿ ಇದ್ದೀನಿ. ಬಾ ಮತ್ತೆ. ಹಸ್ಬೆಂಡು, ನಾನು ಟೇಲರ್ ಶಾಪಿಗೆ ಹೊಡ್ತೀನಿ. ಡ್ರಾಪ್ ಮಾಡ್ಬೇಕಾ? ಬೇಡ, ನಡ್ಕೊಂಡೇ ಹೋಗ್ತೀನಿ. ಚಿರು, ಬಾ ಹೋಗೋಣ.